ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಒಂದು ಲಾಭ ನಷ್ಟದ ಲೆಕ್ಕಾಚಾರ ಯಾಕೆ ಬಿಜೆಪಿ ಮತ್ತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಇದನ್ನ ದೊಡ್ಡ ಅಸ್ತ್ರವಾಗಿ ಪಡ್ಕೊಳ್ತಾ ಇದೆ ಅಂದ್ರೆ, ಸೊ ಕೆಲವೊಂದಿಷ್ಟು ಲಾಭ ನಷ್ಟ ನಾವೀಗಾಗಲೇ ಮಾತಾಡ್ತಾ ಇದ್ವಿ. ಯಾವತ್ತು ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೆ ಮುಂದಾಯ್ತೋ ಅದಾಗಲೇ ಹೊಸ ಗೇಮ್ ಪ್ಲಾನ್ ಅನ್ನ ರಚನೆ ಮಾಡ್ಕೊಂಡಿತ್ತು ಬಿಜೆಪಿಗೆ ಈ ಬೂಸ್ಟ್ ಬೇಕಾಗಿತ್ತು. ನಾವು ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡಲೇಬೇಕು ಚೆನ್ನಾಗಿ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಿಜೆಪಿಗೆ. ಯಾಕಂದ್ರೆ ಒಂದ್ ಕಡೆ JDS ಬಿಡದಿ ಟೌನ್ಶಿಪ್ ವಿಚಾರವಾಗಿ, ನೈಸ್ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತು. JDS ಎಲ್ಲ ಒಂದ್ ಕಡೆ ಗೇನ್ ಆಗ್ತಾ ಇತ್ತು. ಸೊ ಬಿಜೆಪಿ ಕೂಡ ತಾನು ಅಧಿಕೃತ ಪ್ರತಿಪಕ್ಷ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿತ್ತು, ಲೀಡರ್ಶಿಪ್ ಅನ್ನ ಪ್ರೂವ್ ಮಾಡಬೇಕಾಗಿತ್ತು. ಸೊ ಹೀಗಾಗಿನೇ ಅನಿರ್ದಿಷ್ಟಾವಧಿಗೆ ಮುಂದೂಡ್ಬಿಟ್ರು ಕಲಾಪವನ್ನ, ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದ ತಕ್ಷಣ. ಸೊ ನೆಕ್ಸ್ಟ್ ಪ್ಲಾನ್ ಏನಪ್ಪಾ ಅಂದ್ರೆ, ಓಕೆ ನಾವು ಅನೌನ್ಸ್ ಮಾಡೋಣ, ಪಾದಯಾತ್ರೆ ಮಾಡೋಣ, ಮೊದಲು ಆರಂಭದಲ್ಲಿ ಬೆಂಗಳೂರಿಂದ ಮಾಡೋಣ ಅಂತ ಚರ್ಚೆ ಆಗ್ತಿತ್ತು. ಅದಾದ್ಮೇಲೆ ಅದು ಅಧಿಕೃತ ಅನೌನ್ಸ್ ಮಾಡಿದ್ರು, ರಾಯಚೂರಿಂದ ನಾವು ಪಾದಯಾತ್ರೆನ ಮಾಡ್ತೀವಿ. ಓಕೆ, ನಮ್ಮ ಮಾತುಗಳಿಗೆ ನೀವು ಬೆಲೆ ಕೊಡಲಿಲ್ಲ, ಪ್ರತಿಪಕ್ಷದ ಮಾತುಗಳಿಗೆ ನೀವು ಬೆಲೆ ಕೊಡಲಿಲ್ಲ, ನಾವು ಜನರ ಬಳಿ ಹೋಗ್ತೀವಿ, ಜನತಾ ತೀರ್ಪು ಬಳಿ ಹೋಗ್ತೀವಿ, ಅಲ್ಲಿ ನೋಡೋಣ ಜನರು ನಿರ್ಧಾರ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈ ಒಂದು ಪಾದಯಾತ್ರೆನ ಅನೌನ್ಸ್ ಮಾಡ್ತು. ಇಲ್ಲಿ ನಾನು ಆಗಲೇ ಹೇಳ್ದಂಗೆ, ಮಾರುತಿ ಕೂಡ ಆಗಲೇ ಹೇಳ್ದಂಗೆ, ವಿಜೇಂದ್ರ, ಅಶೋಕ್, ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇವರ ಒಂದು ಬಲ ಜಾಸ್ತಿ ಆಗುವಂಥ ಮುನ್ಸೂಚನೆ ಬಹುಶಃ ಕಾಂಗ್ರೆಸ್ಗೆ ಸಿಕ್ತೇನೋ ಅಂತದ್ದು. ಯಾಕಂದರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಯಿಂದ ರೆಡ್ಡಿ MLA ಆಗಿದ್ದಾರೆ ಗಂಗಾವತಿಯಿಂದ. ಆಮೇಲೆ ಬಳ್ಳಾರಿಯಲ್ಲಿ ಪ್ರಾಬಲ್ಯ ಇದೆ, ಅವ್ರದ್ದೇ ಆದಂಥ ಪ್ರಾಬಲ್ಯ ಇದೆ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ಆಮೇಲೆ ಈ ಬೀದರ್, ಕಲಬುರಗಿ ಈ ಭಾಗದಲ್ಲೆಲ್ಲ ಕೂಡ SC/ST ಸಮುದಾಯದ ಮತಗಳು ನಿರ್ಣಾಯಕ, ಅತಿ ಹೆಚ್ಚು ಮತಗಳಿದ್ದಾವೆ. ಹೀಗಾಗಿ ಅಷ್ಟು ಸುಲಭವಾಗಿ ಆ ಮತಗಳನ್ನು ಕಳೆದುಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೀಗಾಗಿನೇ ಬಿಜೆಪಿ ಅತಿ ಹೆಚ್ಚು ಲಾಭವನ್ನು ಪಡೆಯೋದಕ್ಕೆ ಈ ಪ್ಲಾನ್ ಅನ್ನು ಮಾಡ್ತು. ಕಾಂಗ್ರೆಸ್ ಈಗ ಹೊಸದಾಗಿ ಏನು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಬಿಜೆಪಿಗೆ ಪಾದಯಾತ್ರೆಗೆ, ಏನಾದ್ರು ಪ್ಲಾನ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಈಗ ರಾಜೀನಾಮೆಯ ಒಂದು ಪ್ರಹಸನ ಬಹುಶಃ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರ್ಬೋದು ಅನ್ನೋ ಲೆಕ್ಕಾಚಾರ. ಸೊ ಇದೆಲ್ಲವೂ ಲಾಭ ನಷ್ಟದ ಲೆಕ್ಕಾಚಾರನೇ. ಬಿಜೆಪಿಗೆ ಅತಿ ಹೆಚ್ಚು ಲಾಭ ಆಗುವಂತ ಒಂದು ಸಾಧ್ಯತೆ ಇದೆ ಇದರಿಂದ. ಹಾಗಾಗಿ ಹೇಗಾದರೂ ಮಾಡಿ ಆ ಲಾಭವನ್ನು ಬಿಜೆಪಿ ಕೊಡಬಾರ್ದು, ನಾವು ಉಳಿಸ್ಕೊಬೇಕು ಅಂತ. ನೀವು ಹೇಳ್ದಂತ ಈಗ ಓಕೆ ರಾಜೀನಾಮೆ ಪಡ್ಕೊಂಡ್ರು, ಇಲ್ಲಪ್ಪ ನಾವು ರಾಜೀನಾಮೆ ಪಡ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಅದು ಬಿಜೆಪಿಗೆ ಕೊಟ್ಟಂತ ಸಿಕ್ಕಂತಹ ಗೆಲುವೆ. ಹೌದೌದು, ರಾಜೀನಾಮೆ ಕೊಟ್ಟರು ಅದು ಬಿಜೆಪಿ ಮತ್ತೆ JDS ಪ್ರತಿಭಟನೆಗೆ ಕಾಂಗ್ರೆಸ್ ಅವರು ಬಗ್ದಂತ ಆಗುತ್ತೆ. ಪಾದಯಾತ್ರೆ ಘೋಷಣೆ ಮಾಡಿದ ಬಳಿಕ ಕಾಂಗ್ರೆಸ್ ಅವರು ರಾಜೀನಾಮೆ ಪಡೆದ್ರು ಅಂತ. ಒಂದೇನಂತ ಹೇಳಿದ್ರೆ, ಈಗ ಒಂದು ಸ್ಟ್ರಾಟಜಿ ನಾಗೇಂದ್ರ ಅವರು ಮಾಡಿರೋದು ಸರಿ ಅನಿಸುತ್ತೆ. ಒಂದು ಸ್ವಲ್ಪ ಆಗಿರೋ ಡ್ಯಾಮೇಜನ್ನು ಎಲ್ಲ ಕಂಪ್ಲೀಟಾಗಿ ವಾಶ್ಔಟ್ ಮಾಡೋಕ್ಕಾಗೋದಿಲ್ಲ, ಅದು ಸ್ವಲ್ಪ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಬೋದು. ಏನು ಅಂತ ಹೇಳಿದ್ರೆ, ಹೌದಪ್ಪ ನಾಗೇಂದ್ರ ಮೇಲೆ ಗಂಭೀರ ಆರೋಪ ಇದೆ, ಅವರೇ ಸ್ವಯಂ ಪ್ರೇರಿತರಾಗಿ ಬಂದರು. ನಾಳೆ ಬೆಳಗ್ಗೆ ಕೇಳ್ಬೋದು, ನಮ್ಮ ನಾಗೇಂದ್ರ ಬಂದು ರಾಜೀನಾಮೆ ಕೊಡ್ತೀನಿ ಅಂತ ಬಂದಿದ್ರು. ಬಿಜೆಪಿ ಅವ್ರು ಯಾರಾದ್ರೂ ಬಂದ್ರ? ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮೊಟ್ಟೆ ಪ್ರಕರಣ ಬಂತು, ಇನ್ಯಾರ ಮೇಲೆ ಇನ್ಯಾವುದೋ ಪ್ರಕರಣ ಬಂತು, ಯಾರಾದ್ರೂ ಒಬ್ಬರನ್ನ ತೋರಿಸಿರ ಅಂತ ರಾಜೀನಾಮೆ ಕೊಟ್ಟಿದ್ದಕ್ಕೆ ಎದೆ ತಟ್ಕೊಂಡು DK ಶಿವಕುಮಾರ್ ಅವರು ಹೇಳ್ಬೋದು, BK ಹರಿಪ್ರಸಾದ್ ಅವರು ಹೇಳ್ಬೋದು. ಆಮೇಲೆ ವೆಸ್ಟ್ ಬೆಂಗಾಲ್ CM ಮೇಲೆ ಕೇಸ್ಗಳಿದಾವೆ, ಮುಖ್ಯಮಂತ್ರಿ ಮಾಡಿದಿರಾ. ಅಸ್ಸಾಂ CM ಮೇಲೆ ಕೇಸ್ಗಳಿದಾವೆ, ಮುಖ್ಯಮಂತ್ರಿ ಮಾಡಿದಿರಾ. ನಮ್ಮ ಮಿನಿಸ್ಟರ್ ನೋಡ್ರಿ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ದಾರೆ, ನಿಮ್ಗೆ ತಾಕತ್ತಿದೆಯಾ ಅಂತ ಕೇಳಿದ್ರೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಇಬ್ಬರ ಕಾಲದಲ್ಲೂ ರಾಜೀನಾಮೆ ಪಡ್ಕೊಂಡಂಗ ಆಗ್ತು. ಯಾಕೆ ಸಿದ್ದರಾಮಯ್ಯ ಅವರು ಇದೇ ಪ್ರಕರಣದಲ್ಲಿ ತಗೊಂಡ್ರು, ಈಗ DK ಶಿವಕುಮಾರ್ ಅವರು ಕೂಡ ಅದೇ ಇಕ್ಕಟ್ಟಲ್ಲಿದ್ದಾರೆ. DK ಶಿವಕುಮಾರ್ ಅಷ್ಟರ ಮಟ್ಟಿಗೆ ಆಗ್ತಿರುವಂಥ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಹೇಳಿಕೆ ಅವ್ರಿಗೂ ಅಸ್ತ್ರ ಸಿಗ್ಬೋದು. ಬಿಜೆಪಿ ಅವರು ಯಾವುದೇ ಕಾರಣಕ್ಕೂ ತಗೊಳ್ಳಿಲ್ಲ, ವಿಡಿಯೋ ಸಮೇತ ಸಿಕ್ಕಿದ್ರು ಒಂದು ರಾಜೀನಾಮೆ ತಗೊಳ್ಳಿಲ್ಲ. ನಾವು ಅಧಿಕಾರಿಗಳು ತಪ್ಪು ಮಾಡಿದ್ರು ಕೂಡ ನಮ್ಮ ಸಚಿವರ ರಾಜೀನಾಮೆನ ನಾವು ತಗೊಂಡ್ವಿ, ನಾವು ಬಿಜೆಪಿ ಅವ್ರಿಗೆ ಬಗ್ಲಿಲ್ಲ, ಜನರಿಗೆ ಬಗ್ಗಿದ್ವಿ ಅನ್ನುವಂಥ ಒಂದು ಮಾತನ್ನ ಕೊಡ್ಬೋದು. ಇದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಮಾರ್ತಿ, ಒಂದು ಈಗ ಏನಾದ್ರೂ ಪಾದಯಾತ್ರೆ ಆದ್ಮೇಲೆ ರಾಜೀನಾಮೆ ಪಡ್ಕೊಂಡ್ರೆ ಅದು ಸರ್ಕಾರಕ್ಕೆ ಮತ್ತಷ್ಟು ಡ್ಯಾಮೇಜ್ ಅನ್ನ ಮಾಡುತ್ತೆ, ಬಿಜೆಪಿಗೆ ಜಾಸ್ತಿ ಬೂಸ್ಟ್ ಕೊಟ್ಟಂತಾಗುತ್ತೆ. ಸೊ ಹೀಗಾಗಿನೇ ಕಾಂಗ್ರೆಸ್ ನಾಯಕರು ಬಹುಶಃ ಓಕೆ ನಾವೇ ರಾಜೀನಾಮೆ ಪಡ್ಕೊಂಡು ಒಂದು ಪಾದಯಾತ್ರೆ ತಪ್ಪಿಸಂಗೂ ಆಗುತ್ತೆ, ಸರ್ಕಾರಕ್ಕೆ ಮುಂದೆ ಆಗುವಂತಹ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ರೀತಿ ಪ್ಲಾನ್ ಮಾಡೋದಂತ ಕಾಣಿಸ್ತಿದೆ. ಯಾಕಂದರೆ ಒಂದು ಈ ಪಾದಯಾತ್ರೆ ಆಗ್ಬಿಟ್ರೆ ಎಲೆಕ್ಷನ್ ಮೂಡ್ ಬಂದಂಗೆ ಆಗ್ಬಿಡುತ್ತೆ. ಮತ್ತೆ ಹೋರಾಟಗಳು, ಪಾದಯಾತ್ರೆ ಶುರುವಾಯಿತು, ಸರ್ಕಾರ ಮತ್ತು ಜನರ ಅಭಿಪ್ರಾಯಗಳು ಚೇಂಜ್ ಆಗೋಕ್ಕೆ ಒಂದು ರೀತಿ ಅವಕಾಶ ಮಾಡಿಕೊಟ್ಟಂತ ಆಗ್ಬಿಡುತ್ತೆ. ಎಲ್ಲ ಒಂದು ಕಡೆ ಮೂಡ್ ಆಫ್ ಕರ್ನಾಟಕ ಅಥವಾ ಮೂಡ್ ಆಫ್ ಸ್ಟೇಟ್ ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಹೀಗಾಗಿನೇ ಬಹುಶಃ ಕಾಂಗ್ರೆಸ್ ಒಂದು ರೀತಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಂತೆ ಕಾಣಿಸ್ತಾ ಇದೆ. ಬಹುಶಃ ರಾಜೀನಾಮೆ ಪಡ್ಕೊಳ್ಬಹುದು, ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಆಲ್ಮೋಸ್ಟ್ ನಾಳೆ ಡೆಲ್ಲಿಗೆ ಹೋಗ್ತೀರಿ ಸಿಎಂ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಬಹುಶಃ ಅಧಿಕೃತವಾಗಿ ಸಂದೇಶವನ್ನು ಕೊಟ್ಟು ರಾಜೀನಾಮೆ ಪಡ್ಕೊಳ್ಬಹುದಾ ಅಂತ ನಾಳೆ ಡೆಲ್ಲಿಯಲ್ಲಿ ನಿರ್ಧಾರ ಆಗುತ್ತೆ. ಈಗ CM ಬಳಿ ನಾಗೇಂದ್ರ ಅವರು ಕೂಡ ಚರ್ಚೆ ಮಾಡಿರೋದ್ರಿಂದ CM ಹೇಳಿದ್ದಾರೆ, ಅಷ್ಟು ಬೇಗ ಆತ್ರಕ್ಕೆ ನೀನ್ ಕೊಡೋದು ಬೇಡ, ನಾನು ತಗೊಳ್ಳೋದು ಬೇಡ, ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ಅವರ ಪಾದಯಾತ್ರೆ, ನಾಗೇಂದ್ರ ಅವರ ರಾಜೀನಾಮೆಯನ್ನ ತಗೊಂಡ್ರೆ ಏನೆಲ್ಲ
ಆಗ್ಬೋದು, ಸಾಧಕ ಬಾಧಕಗಳು. ನಾಗೇಂದ್ರ ಅವ್ರು ನಾವು ರಾಜೀನಾಮೆ ತಗೊಂಡ್ರೆ ಆ ಸಮುದಾಯದಲ್ಲಿ ಮತ್ತೆ ಯಾರಿಗೆ ಕೊಡಬೇಕು, ಯಾರು ಕೊಟ್ಟರೆ ಪ್ರಾಫಿಟ್ ಏನಾಗುತ್ತೆ, ಎಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗ್ತವೆ. ಹೀಗಾಗಿ ಸಹಜವಾಗಿ ನಾಳೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ಬೋದು ಈ ಪ್ರಕರಣ.